ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ನಗರಸಭೆ ಕಾರ್ಯಾಲಯದಿಂದ ಯಾವ ಥರ ಜನನ ಪ್ರಮಾಣ ಪತ್ರ ಪಡೆದುಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ನಿಮ್ಮ ಮಗುವಿನ ಜನನ ಯಾವುದಾದ್ರೂ ಸಿಟಿ ಅಥವಾ ನಿಮ್ಮ ತಾಲೂಕುಗಳಲ್ಲಿರುವಂಥ ಯಾವುದಾದ್ರೂ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಿದ್ದರೆ ಡಿಸ್ಚಾರ್ಜ್ ಮಾಡುವ ಸಂದರ್ಭದಲ್ಲಿ ಅವರು ಮಗುವಿನ ತಂದೆ ಮತ್ತು ತಾಯಿ ಆಧಾರ್ ಕಾರ್ಡ್ ಕೇಳ್ತಾರೆ. ನೀವು ಆಧಾರ್ ಕಾರ್ಡ್ ಕೊಡುವಾಗ ನಿಮ್ಮ ದಿನನಿತ್ಯ ಯೂಸ್ ಮಾಡುವಂಥ ಮೊಬೈಲ್ ನಂಬರ್, ವಾಟ್ಸಪ್ ನಂಬರ್ನ ಅವ್ರಿಗೆ ಕೊಡಬೇಕು. ಫೋನ್ ನಂಬರ್ನು ಕೇಳ್ತಾರೆ. ಆ ವಾಟ್ಸಪ್ ನಂಬರ್ ಕೊಡಬೇಕು. ಯಾಕಂದರೆ ಅವರು ತಮ್ಮ ಸಿಸ್ಟಮಲ್ಲಿ ಅಂದರೆ ಹಾಸ್ಪಿಟಲಲ್ಲಿರುವಂಥ ಕಂಪ್ಯೂಟರ್ನಲ್ಲಿ ಈ ಥರ ಮಗು ಜನನ ಆಗಿದೆ ನಮ್ಮ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಮಾಡಿದಂತಾಗ ಅದು ನಗರಸಭೆ ಕಾರ್ಯಾಲಯಕ್ಕೆ ಕೂಡ ಹೋಗಿ ಅಪ್ಡೇಟ್ ಆಗಿರುತ್ತೆ. ಆಗಿದ್ದಾಗ ನೀವು ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ಮೇಲೆ ನಿಮಗೆ ಒಂದು ವಾಟ್ಸಪ್ಪಲ್ಲಿ ಹಾಸ್ಪಿಟಲ್ ಅವರು ಒಂದು ಸಾಫ್ಟ್ ಕಾಪಿ ಕಳಿಸ್ತಾರೆ. ಈ ಥರ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿದ್ದೀವಿ, ಇದು ಸುಮ್ಮನೆ ಟೆಂಪ್ರವರಿ ಅಪ್ಡೇಟ್ ಮಾಡ್ತಾಯಿದ್ದೀವಿ, ಸರಿ ಇದ್ದರೆ ಪರ್ಮನೆಂಟಾಗಿ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸಲ ಪರಿಶೀಲನೆ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಮ ವಾಟ್ಸಪ್ಗೆ ಹಾಕ್ತಾರೆ. ನೀವು ಅದನ್ನು ಪರಿಶೀಲನೆ ಮಾಡಿ ಸರಿ ಇದ್ದರೆ ಸರಿ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಏನಾದರೂ ಕೊಟ್ಟರೆ ಅವರು ಅದನ್ನು ಸಕ್ಸಸ್ಫುಲ್ ಅಂತ ಹೇಳ್ಬಿಟ್ಟು ಪರ್ಮನೆಂಟಾಗಿ ಅಪ್ಡೇಟ್ ಮಾಡ್ತಾರೆ. ಅವರು ಹಾಸ್ಪಿಟಲ್ ಅವರು ಅಪ್ಡೇಟ್ ಮಾಡ್ತಿದ್ದಂಗೆ ನಗರಸಭೆ ಆಫೀಸಿಗೆ ಕೂಡ ಅದು ಅಪ್ಡೇಟ್ ಆಗಿರುತ್ತೆ. ಅದಾದಮೇಲೆ ಒಂದು 15 ಡೇಸ್ ಬಿಟ್ಕೊಂಡು ನೀವು ನಗರಸಭೆ ಕಾರ್ಯಾಲಯಕ್ಕೆ ಹೋಗಿ ಒಂದು ಲೆಟ್ರ್ ಕೊಡಬೇಕಾಗುತ್ತೆ. ಯಾವ ಥರ ಲೆಟ್ರ್ ಅಂತಂದರೆ ಅದರಲ್ಲಿ ನೀವು ಬರಿಬೇಕು. ಆ ಲೆಟ್ರಲ್ಲಿ ನಮಗೆ ಈ ಥರ ಮಗು ಆಗಿದೆ ಅಂತ ಹೇಳ್ಬಿಟ್ಟೆಲ್ಲ ಬರಿಬೇಕು. ಈಗ ಲೆಟರ್ ತೋರಿಸ್ತೀನಿ. ಈ ಥರ ಒಂದು ಲೆಟ್ರ್ ಬರಿಬೇಕು. ಇವರಿಗೆ ನಾನು ಓದ್ತೀನಿ ನೋಡಿ. ಈ ಲೆಟ್ರಲ್ಲಿ ಮಾನ್ಯ ಪೌರಾಯುಕ್ತರು, ನಗರಸಭೆ ಕಾರ್ಯಾಲಯ, ಇದು ಸುಮ್ಮನೆ ಟೆಂಪ್ರರಿ, ಸಿಂಧನೂರು. ಮಾನ್ಯರೇ, ವಿಷಯ ಜನನ ಪ್ರಮಾಣ ಪತ್ರ ಕೊಡುವ ಬಗ್ಗೆ ಮೇಲ್ಕಾಣಿಸಿದ ವಿಷಯಕ್ಕೆ ಕುರಿತು ನಾನು ಅಂದರೆ ಇಲ್ಲಿ ಮಗುವಿನ ತಾಯಿ ಹೆಸರು ಬರೀಬೇಕು, ನಂತರ ತಂದೆ ಹೆಸರು ಬರೀಬೇಕು, ಸ್ವಂತ ಊರ ಹೆಸರು ಬರೆದು ಊರಿನವರಾಗಿದ್ದು ನಮಗೆ ದಿನಾಂಕ ಅಂದರೆ ಮಗು ಹುಟ್ಟಿದ ದಿನಾಂಕ ಇಲ್ಲಿ ಬರೀಬೇಕು. ಸೋಮವಾರ ಇಲ್ಲಿ ಟೆಂಪ್ರರಿ ಬರೆದಿದ್ದೀನಿ. ಬೆಳಗ್ಗೆ 9:45 AM ಸಮಯಕ್ಕೆ ಗಂಡು ಅಥವಾ ಹೆಣ್ಣು ಜನನವಾಗಿದೆ. ಜನನವಾದ ಆಸ್ಪತ್ರೆ ಹೆಸರು ಬರೀಬೇಕು. ಸಿಂಧನೂರಿನಲ್ಲಿ, ಇಲ್ಲಿ ಅಂದರೆ ಸಿಂಧನೂರು ಅಂತ ಹಾಕಿದ್ದೀನಿ, ಇಲ್ಲಿ ಜನನವಾಗಿರುತ್ತದೆ. ಆದ ಕಾರಣ ನನ್ನ ಮಗುವಿನ ಜನನ ಪ್ರಮಾಣ ಪತ್ರ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳೊಂದಿಗೆ ಅಂತ ಹಾಕ್ಬಿಟ್ಟು ಕೆಳಗಡೆ ನಾಮಕರಣ ಮಾಡಿದ ಮಗುವಿನ ಹೆಸರು ಕನ್ನಡದಲ್ಲಿ ಯಾವ ಥರ ಮಗುವಿನ ಹೆಸರು ಹಾಕಿರಬೇಕು, ಆಮೇಲೆ ಇಂಗ್ಲೀಷ್ನಲ್ಲಿ ಸ್ಪೆಲ್ಲಿಂಗ್ ಸಮೇತ ಕರೆಕ್ಟಾಗಿ ಮಗುವಿನ ಹೆಸರನ್ನು ಬರೀಬೇಕು. ಆಮೇಲೆ ಊರು ಅಡ್ರೆಸ್ಸು, ಊರ ಹೆಸರು ಹಾಕಬೇಕು ಫಸ್ಟು, ಆಮೇಲೆ ತಾಲೂಕು ಹೆಸರು, ಆಮೇಲೆ ನಿಮ್ಮ ಜಿಲ್ಲೆ ಹೆಸರು ಹಾಕ್ಬಿಟ್ಟು ಪಿನ್ ಕೋಡ್ ಹಾಕಬೇಕು. ನಂತರ ಮಗುವಿನ ತಂದೆ ತಾಯಿ ಹೆಸರು ಕೂಡ ಕೆಳಗಡೆ ಹಾಕಬೇಕು. ಕನ್ನಡದಲ್ಲಿ ಯಾವ ಥರ ಇದೆ ತಂದೆಯ ಹೆಸರು, ಆಮೇಲೆ ಇಂಗ್ಲೀಷ್ನಲ್ಲಿ ಯಾವ ಥರ ಇದೆ, ಆಧಾರ್ ಕಾರ್ಡ್ನಲ್ಲಿ ಇದ್ದಂಗೆ ಹಾಕಬೇಕು ಸೇಮು. ನಂತರ ಮಗುವಿನ ತಾಯಿ ಹೆಸರು ಹಾಕಬೇಕು. ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಸೇಮ್ ಯಾವ ಥರ ಇರುತ್ತೋ ಆ ಥರ ಹಾಕಬೇಕು. ಹಾಕಿದ ನಂತರ ಕೆಳಗಡೆ ದಿನಾಂಕ ಅಂದರೆ ನೀವು ಯಾವ ದಿನಾಂಕದಂದು ಈ ಲೆಟರ್ ನೀವು ಕೊಡ್ತಾಯಿದ್ದೀರಿ ಅದನ್ನು ದಿನಾಂಕ ಹಾಕಬೇಕು. ಸ್ಥಳ, ನಿಮ್ಮ ಸ್ವಂತ ಊರು, ಯಾವ ಊರು, ನಿಮ್ಮ ಹಳ್ಳಿ ಹೆಸರು ಹಾಕಿದರೆ ಆಯಿತು. ಕೊನೆಗೆ ಇಂತಿ ನಿಮ್ಮ ವಿಶ್ವಾಸಂತೆ ಹಾಕ್ಬಿಟ್ಟು ನಿಮ್ಮ ಹೆಸರು ಹಾಕಬೇಕು. ನಂತರ ಕೆಳಗಡೆ ನಿಮ್ಮ ಮರಿದೇನೆ ನಿಮ್ಮ ಫೋನ್ ನಂಬರ್ ಹಾಕಬೇಕು. ಡೈಲಿ ಯೂಸ್ ಮಾಡುವಂಥ ಫೋನ್ ನಂಬರ್ ಹಾಕಬೇಕು. ಇದು ಇಂಪಾರ್ಟೆಂಟು. ಯಾಕಂದರೆ ನಿಮ್ಮ ಒಂದು ಜನನ ಪ್ರಮಾಣ ಪತ್ರ ರೆಡಿ ಆದಮೇಲೆ ಅವ್ರು ಫೋನ್ ಮಾಡ್ತಾರೆ, ನಿಮ್ಮ ಜನನ ಪ್ರಮಾಣ ಪತ್ರ ರೆಡಿ ಇದೆ ಬಂದು ತಗೊಂಡು ಹೋಗಿ ಅಂತ ಅವರು ಹೇಳ್ತಾರೆ. ಅದಕ್ಕೋಸ್ಕರ ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಹಾಕಬೇಕು.